ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರ ಎರಡನೇ ಟೀಮ್ ಆಪ್ತರ ಬಳಿಕ ಬೆಂಗಳೂರಿಗೆ ವಾಪಸ್ಸಾಗಿದೆ. ಶಾಸಕ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಮದ್ದೂರು ಶಾಸಕ ಕದಲೂರು ಉದಯ್, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ದೆಹಲಿಯಿಂದ ರಿಟರ್ನ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದು, ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತಹ ಮಾತಿಗೆ ನಾನು ಇವತ್ತಿಗೂ ಬದ್ಧ, 200% ಗ್ಯಾರಂಟಿ ಇದೆ, ಅವರು ಸಿಎಂ ಆಗಿಯೇ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಎಂದಿದ್ದಾರೆ ಮತ್ತೋರ್ವ ಶಾಸಕ ಕದಲೂರು ಉದಯ್. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ. ಈಗ ಹೈಕಮಾಂಡ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋಂಥ ಮಾತನ್ನು ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ, ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಈಗ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನೇ ಸರ್? ತಮ್ಮ ಎಲ್ಲ ಸಿಹಿ ಸುದ್ದಿನೇ ಆಗುತ್ತೆ. ಯಾವ ರೀತಿ ಸಿಹಿ ಸುದ್ದಿ ಸರ್? ತಮ್ಮ ಪ್ರಕಾರ ಹೇಳಿ ಸರ್, ಯಾವ ರೀತಿ ಸಿಹಿ ಸುದ್ದಿ ಅಂತ ಹೇಳ್ತೀನಲ್ಲ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಅಲ್ಲ ಸರ್, ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಈಗ ಆಗ್ತಾರೆ. ಏನು ಹೈಕಮಾಂಡ್ ಒಳ್ಳೆ ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಅದು ದೊಡ್ಡ ನಾಯಕರ ವಿಚಾರ. ಅದೇನಿದ್ರು ಹೈಕಮಾಂಡ್ ಅವ್ರು ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಲ್ಲ. ಸಿಎಂ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಂತ? ನಾವೇನು ಬದಲಾವಣೆ ವಿಚಾರವಾಗಿ ನಾವು ಪಕ್ಷದಲ್ಲಿರೋರು, ಪಕ್ಷ ಹೇಳಿದ್ರೆ ನಾವು ಕೇಳುವಂತರು. ನಾವ್ಯಾವ್ದೇ ಅದರಲ್ಲಿ ತೀರ್ಮಾನ ಮಾಡೋದಾಗ್ಲಿ, ನಾವ್ಯಾರಿಗಾರ ಅಡ್ವೈಸ್ ಮಾಡೋದಾಗ್ಲಿ ನಾವು ಮಾಡಲ್ಲ. ಸರ್, ಒಂದ್ ವೇಳೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಅಂತ? ನನಗ್ ಸಿಗ್ಬೇಕು ಅಂತ ನಾನು ಕೇಳ್ತಾ ಇಲ್ಲ. ನಾನು ಆಸ್ಪಿರೆಂಟ್ ಅಲ್ಲ. ಒಂದಷ್ಟು ಜನ ಹೊಸಬರು ಇದೀವಿ, ಯಂಗ್ಸ್ಟರ್ಸ್, ಅವರೆಲ್ಲ ಕೆಲವರು ಕೊಡಿ ಅನ್ನೋದು ನಮ್ದು ಯಾರಿಗಾರು ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.